ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. 1 ಲೀಟರ್ ಹಾಲಿಗೆ 2,000 ರೂಪಾಯಿ ಅಂತಿದ್ದಂತೆ ಲಕ್ಷ ಕೊಟ್ಟು ಕತ್ತೆ ಖರೀದಿ ಮಾಡಿದ್ರು. ಆದ್ರೀಗ ಲಕ್ಷ ಸುರಿದವರಿಗೆ ಆತಂಕ ಶುರುವಾಗಿದೆ. ಕತ್ತೆ ಕೊಟ್ಟ ಕಂಪನಿಯ ಬಾಗಿಲು ಬಂದ್ ಆಗಿದೆ. $3 ಲಕ್ಷಕ್ಕೆ 3 ಹೆಣ್ಣು ಕತ್ತೆ, ತಿಂಗಳಿಗೆ 80,000 ಸಂಪಾದನೆ. ಕತ್ತೆ ಹಾಲಿಗೆ ಡಿಮ್ಯಾಂಡ್, ಲೈಸೆನ್ಸ್ ಇಲ್ದಿದ್ದಕ್ಕೆ ಬಾಗಿಲು ಬಂದ್. ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಅನ್ನೋದು ಗಾದೆ ಮಾತು. ಆದ್ರೆ ಅತ್ತೆಗೊಂದು ಕಾಲ ಆದ್ರೆ ಕತ್ತೆಗೊಂದು ಕಾಲ ಅನ್ನೋದು ಈಗಿನ ಟ್ರೆಂಡಿಂಗ್ ಮಾತು. ವಿಜಯನಗರದ ಹೊಸಪೇಟೆಯಲ್ಲಿ ಕತ್ತೆಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಕತ್ತೆ ಕೊಂಡ್ಕೊಳ್ಳೋದಕ್ಕೆ ಜನ ನಾಮುಂದು ತಾಮುಂದು ಅಂತ ಮುಗಿಬೀಳ್ತಿದ್ದಾರೆ. 3 ಕತ್ತೆ ಇಟ್ಕೊಂಡ್ರೆ ಸಾಕು, ತಿಂಗಳಿಗೆ 80,000 ರೂಪಾಯಿ ದುಡಿಬಹುದು ಅಂತ ಕತ್ತೆ ಹಿಂದೆ ಬಿದ್ದಿದ್ರು. ಆದ್ರೀಗ ಎಲ್ಲವೂ ತಲೆಕೆಳಗಾಗಿದೆ. ಕತ್ತೆಯಿಂದ ಲಕ್ಷ ದುಡಿಬಹುದು ಅಂತ ಕನಸು ಬಿತ್ತಿದವರೇ ಈಗ ಬಾಗಿಲು ಬಂದ್ ಮಾಡಿದ್ದಾರೆ. ಕಳೆದ 3 ತಿಂಗಳಿಂದ ಹೊಸಪೇಟೆ ತಾಲೂಕಿನಲ್ಲಿ ಕತ್ತೆಗಳದ್ದೇ ಸುದ್ದಿ. ಮನೆಯಲ್ಲಿ 3 ಕತ್ತೆ ಇಟ್ಕೊಂಡ್ರೆ ಯಾವ ದುಡಿಮೆಯೂ ಬೇಡ, ಮೈ ಮುರಿದು ಕೆಲಸ ಮಾಡಬೇಕು ಅಂತಿಲ್ಲ, ಇನ್ನೊಬ್ಬರ ಕೈ ಕೆಳಗೆ ಸಂಬಳಕ್ಕೆ ಇರಬೇಕಿಲ್ಲ, ನಾವೇ ಓನರ್, ನಮ್ಮದೇ ದರ್ಬಾರ್ ಅಂತ ಕತ್ತೆ ಮೇಯಿಸೋದಕ್ಕೆ ಶುರು ಮಾಡಿದ್ರು. ಆಂಧ್ರ ಪ್ರದೇಶದ ಅನಂತಪುರ ಮೂಲದ ಜೆನ್ನಿ ಮಿಲ್ಕ್ ಅನ್ನೋ ಕಂಪನಿಗೆ ಈ ಕತ್ತೆ ಹಾಲಿನ ಬಿಸ್ನೆಸ್ ಮಾಡ್ತಿತ್ತು. ಯಾರೇ ಕತ್ತೆಗಳನ್ನ ಖರೀದಿ ಮಾಡಬೇಕು ಅಂದ್ರೂ 3 ಲಕ್ಷ ಹಣ ಕೊಡ್ಬೇಕಿತ್ತು. ಇದಕ್ಕೆ ಬಾಂಡ್ ಪೇಪರ್ ಮೇಲೆ 3 ವರ್ಷದ ಅಗ್ರಿಮೆಂಟ್ ಶ್ಯೂರಿಟಿ ಸಹ ಮಾಡ್ಕೊಡ್ತಿದ್ದರು. ಆಮೇಲೆ 3 ಹೆಣ್ಣು ಕತ್ತಿ ಜೊತೆ 3 ಕತ್ತೆ ಮರಿ ಕೊಟ್ಟು ಒಳ್ಳೆ ಬಿಸ್ನೆಸ್ ಮಾಡಿ ಅಂತಿದ್ರು. ದುರಂತ ಅಂದ್ರೆ ಜೆನ್ನಿ ಮಿಲ್ಕ್ ಕಂಪನಿಯವರು ಟ್ರೇಡ್ ಲೈಸೆನ್ಸ್ ಅನ್ನೇ ಪಡೆದಿರಲಿಲ್ಲ. ಹೀಗಾಗಿ ಕಂಪನಿಯ ಬಾಗಿಲಿಗೆ ಬೀಗ ಜಡಿದಿದ್ದಾರೆ. ಮೂರು ಕತ್ತಿಗಳ ಜೊತೆ 3 ಮರಿಗಳನ್ನ ಕೊಡ್ತಿದ್ದ ಕಂಪನಿಯವರು ಫ್ರಿಡ್ಜ್ ಹಾಗೂ ಹಾಲಿನ ಶೇಖರಣೆ ಬಾಟಲ್ಗಳನ್ನು ನೀಡುತ್ತಿದ್ದರು. 1 ಲೀಟರ್ ಕತ್ತೆ ಹಾಲಿಗೆ ಬರೋಬ್ಬರಿ 2,300 ರೂಪಾಯಿ ಇದೆಯಂತೆ. ಹೀಗಾಗಿ ಕಂಪನಿಯವರೇ ಬಂದು ಹಾಲು ಖರೀದಿ ಮಾಡ್ತಿದ್ದರು. ಕೊನೆಗೆ 10 ದಿನಕ್ಕೊಮ್ಮೆ ಹಣ ಸೆಟಲ್ಮೆಂಟ್ ಮಾಡ್ತಿದ್ದರು. ಆದ್ರೀಗ ಕಂಪನಿಗೆ ಬೀಗ ಬಿದ್ದಿರೋದ್ರಿಂದ ಕತ್ತೆ ಖರೀದಿ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಹೊಸಪೇಟೆಯಲ್ಲಿ ಮೇನ್ ಬ್ರಾಂಚ್ ಓಪನ್ ಮಾಡಿದ ಜೆನ್ನಿ ಮಿಲ್ಕ್ ಕಂಪನಿ ರಾಜ್ಯದ ಹಲವು ಭಾಗಗಳಲ್ಲೂ ಸಬ್ ಬ್ರಾಂಚ್ ತೆರೆದಿತ್ತು. ಇವರ ಮಾತು ನಂಬ್ಕೊಂಡೇ ಲಕ್ಷ ಸುರಿದು 3 ಕತ್ತೆ ಕೊಂಡ್ಕೊಂಡಿದ್ದರು. ಆದ್ರೀಗ ಕಂಪನಿಗೆ ಬೀಗ ಬಿದ್ದಿದೆ. ಹೀಗಾಗಿ ಹಾಲು ಖರೀದಿ ಮಾಡೋದ್ಯಾರು, ಕತ್ತೆ ಹಾಲನ್ನ ಮಾರೋದ್ಯಾರು ಅನ್ನೋ ಆತಂಕ ರೈತರನ್ನ ಕಾಡುವುದಕ್ಕೆ ಶುರುವಾಗಿದೆ. ವೈಜ್ಞಾನಿಕವಾಗಿ ಮಕ್ಕಳು, ಅಸ್ತಮಾ ರೋಗಿಗಳಿಗೆ ಈ ಕತ್ತೆ ಹಾಲು ರಾಮಬಾಣವಂತೆ. ಜೊತೆಗೆ ಔಷಧಿ ತಯಾರಿಕೆಗೂ ಕತ್ತೆ ಹಾಲನ್ನ ಬಳಸ್ತಾರಂತೆ. ಇದೇ ಕಾರಣಕ್ಕೆ ಕತ್ತೆ ಹಾಲಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಆದ್ರೆ ಏನ್ ಮಾಡುವುದು ಹೇಳಿ, ಕತ್ತೆ ಹಾಲು ಖರೀದಿಸಬೇಕಿದ್ದ ಕಂಪನಿಗೆ ಬಾಗಿಲು ಹಾಕೊಂಡಿದೆ. 1 ದಿನಕ್ಕೆ ಏನಿಲ್ಲ ಅಂದ್ರೂ 1 ರಿಂದ 2 ಲೀಟರ್ ಹಾಲು ಕೊಡ್ತವೆ. ಬರೀ 1 ಲೀಟರ್ ಹಾಲಿಗೆ 2,300 ರೂಪಾಯಿ ಇದೆ. ಇಷ್ಟು ದುಬಾರಿ ಬೆಲೆಯ ಹಾಲನ್ನ ಇಟ್ಕೊಂಡು ಏನ್ ಮಾಡುವುದು ಅಂತ ರೈತರು ಕಂಗಾಲಾಗಿದ್ದಾರೆ. ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ಅನ್ನೋ ಕಾರಣಕ್ಕೆ ಕಂಪನಿ ಬಾಗಿಲು ಬಂದ್ ಮಾಡಲಾಗಿದೆ ಅಷ್ಟೇ. ಕಂಪನಿಯೇ ಬಂದ್ ಮಾಡಿಕೊಂಡು ಊರು ಬಿಟ್ಟಿಲ್ಲ. ಹೀಗಾಗಿ ಜೆನ್ನಿ ಮಿಲ್ಕ್ ಕಂಪನಿಯವರು ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.